ಪಟ್ಟಣದ ಪುರಸಭೆಯ ಹರಾಜು ಬಾಬ್ತುಗಳ ಸಾರ್ವಜನಿಕ ಬಹಿರಂಗ ಹರಾಜು ಮಾಡುವಲ್ಲಿ ಸರ್ಕಾರಿ ಸುತ್ತೋಲೆ ಹಾಗೂ ನಿಯಮಾವಳಿಗಳನ್ನು ಅನುಸರಿಸದೇ ಇರುವ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಪುರಸಭೆ ಸದಸ್ಯರು ಮತ್ತು ಸಾರ್ವಜನಿಕರು ಪ್ರತಿಭಟನೆ ಮಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಪುರಸಭೆ ಸದಸ್ಯ ಐಡಿಯಾ ವೆಂಕಟೇಶ್ ಮಾತನಾಡಿ, ಪಟ್ಟಣದ ಮಂಗಳವಾರ ಸಂತೆ ಸುಂಕ ವಸೂಲಾತಿ, ಯರಹಳ್ಳಿ ಹ್ಯಾಂಡ್ಪೋಸ್ಟ್ನಲ್ಲಿ ಭಾನುವಾರ ದನಗಳ ಸಂತೆ ಸುಂಕ ವಸೂಲಾತಿ, ಯರಹಳ್ಳಿ ಹ್ಯಾಂಡ್ಪೋಸ್ಟ್ ಫುಟ್ಪಾತ್ ನೆಲಬಾಡಿಗೆ ಹರಾಜನ್ನು ಈ ಹಿಂದೆ ಹರಾಜು ಪಡೆದು ಪುರಸಭೆಗೆ ಸರಿಯಾದ ಹಣ ಕಟ್ಟದೆ ಸುಸ್ತಿದಾರನಾಗಿದ್ದ ನಾಗನಾಯಕ ಎಂಬುವವರನ್ನು ಹರಾಜಿನಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಕಂದಾಯ ಅಧಿಕಾರಿಗಳನ್ನು ಸರ್ಕಾರಿ ನಿಯಮಗಳನ್ನು ಪಾಲಿಸದೆ ಜನಪ್ರತಿನಿಧಿಗಳಿಗೆ ಮಾಹಿತಿಯನ್ನು ನೀಡದೆ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿರುವುದರಿಂದ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ನಂತರ ಪುರಸಭಾ ಸದಸ್ಯ ನಾಗರಾಜು ಮಾತನಾಡಿ, ಪುರಸಭೆ ಮುಖ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಸುರೇಶ್ ಸುಮಾರು 12 ವರ್ಷಗಳಿಂದ ಒಂದೇ ಜಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಅವರ ಕಾಲದಲ್ಲಿ 6 ಎಕರೆಯಷ್ಟು ಭೂಮಿ ಮಂಜೂರಾಗಿದ್ದು ಅದನ್ನು ಬಡವರಿಗೆ ಹಂಚದೆ ಸದಸ್ಯರಾದ ನಾವು ಕೇಳಿದ ಸಮಯದಲ್ಲಿ ಕೋರ್ಟ್ನಲ್ಲಿದೆ ಎಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಂತರ ಪುರಸಭೆ ಸದಸ್ಯ ನಂಜಪ್ಪ ಮಾತನಾಡಿ, ನಮ್ಮ ಪುರಸಭೆಗೆ ತೆರಿಗೆ ಹಣ ಖಾಸಗಿ ಶಿಕ್ಷಣ ಸಂಸ್ಥೆ ಒಂದರಲ್ಲಿ 1,29,00,000 ತೆರಿಗೆ ಹಣ ಬರಬೇಕಿದೆ. ಸಾಮಾನ್ಯ ಸಭೆಗಳಲ್ಲಿ ಇದರ ಬಗ್ಗೆ ಪ್ರಸ್ತಾಪನೆ ಮಾಡಿದರೂ ಏನೂ ಪ್ರಯೋಜನ ಆಗಿಲ್ಲ. ಮತ್ತೆ ಹೇಗೆ ಪುರಸಭೆ ಅಭಿವೃದ್ಧಿ ಕಾಣಲು ಸಾಧ್ಯವಾಗುತ್ತದೆ ಎಂದರು. ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಸಾರ್ವಜನಿಕರು ಕೊಡುವ ಕೆಲಸದ ಅರ್ಜಿಗಳು ತುರ್ತಾಗಿ ಇತ್ಯರ್ಥವಾಗಬೇಕು ಎಂದು ಹೇಳಿ ಮನವಿ ಪತ್ರವನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕಳುಹಿಸುತ್ತೇನೆ ಎಂದು ತಿಳಿಸಿದರು. 70 ವರ್ಷ ಕಳೆದಿದೆ. ಆಗೂ ಸುಧಾ ಇಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇನ್ನೂ ಸುಧಾ ಒಂದು ನಿವೇಶನ ಕೊಟ್ಟು ಒಂದು ಮನೆ ಕೊಡಕ್ಕಾಗಿಲ್ಲ ಅಂತ ವ್ಯವಸ್ಥೆ ಪುರಸಭೆ ಒಳಗಡೆ ಇದೆ. ಹಿಂದೆ 2008ರಲ್ಲಿ ಬೀಚನಹಳ್ಳಿ ಚಿಕ್ಕಣ್ಣವರು ಈ ಪಟ್ಟಣದಲ್ಲಿರ್ತಕ್ಕಂಥ ಬಡವರಿಗೆ ಸೈಟ್ ಕೊಡ್ಬೇಕಂತ ಹೇಳಿ ಸುಮಾರು 6.25 ಎಕರೆ ಜಮೀನ ಖರೀದಿ ಮಾಡಿ ಪುರಸಭೆ ಹ್ಯಾಂಡ್ ಓವರ್ ಮಾಡಿದ್ರು. ಇವತ್ತು ಅವ್ರು 15 ವರ್ಷ ಕಳೆದಿದೆ. ಇದುವರೆಗೂ ಸುಧಾ ಆ ಬಡವರ ಸೈಟ್ ಕೊಡ್ದಾನೆ ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳಿ ನಾನಾ ಕಾರಣಗಳು ಹೇಳ್ಕೊಂಡು ಮುಖ್ಯಾಧಿಕಾರಿಗಳು ಇನ್ನು ಬಡವರ ಸೈಟ್ ಕೊಡಕ್ಕಾಗಿಲ್ಲ. ಈ ವಿಚಾರವನ್ನು ಹಲವಾರು ಬಾರಿ ಗಮನ ತಂದ್ರು ಸುಧಾ ಇವತ್ತು ಒಂಥರ ಎಮ್ಮೆ ಮೇಲೆ ಮಳೆ ಉದ ರೀತಿ ಯಾವುದೇ ಹೇಳಿದ್ರು ಸುಧಾ ಲೆಕ್ಕಕ್ಕೆ ತಗೊಳ್ದೇನೆ ಇವತ್ತು ಬಡವರ ಸೈಟ್ ಕೊಡ್ದೇನೆ ಇವತ್ತು ತುಂಬಾ ಅನಾನುಕೂಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಮನೆಗಳ ಬಿಲ್ಲು ತೆರಿಗೆ ನಮ್ಗೆ ಬರ್ಬೇಕಾಗಿದೆ ಬಂಧುಗಳೇ. 1,29,00,000 ತೆರಿಗೆ ನಮ್ಗೆ ಬರ್ಬೇಕಾಗಿದೆ. ಮುಖ್ಯಾಧಿಕಾರಿಗಳು ಇದ್ರ ಬಗ್ಗೆ ಏನು ನಿಲುವು ತಗೊಂಡಿದ್ದಾರೆ ಅಂತ ಸಾಕಷ್ಟು ಬಾರಿ ನಾವು ಸಾಮಾನ್ಯ ಸಭೆಯಲ್ಲಿ ಇದ್ರ ಬಗ್ಗೆ ವಾಯ್ಸ್ ಮಾಡಿದ್ರು ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಇನ್ನೂ ಕಗ್ಗಂಟಾಗಿ ಹಾಗೆ ಕೂತಿದೆ. ಹಾಗೆ ಇವರಿಂದ ಇನ್ಯಾವ ರೀತಿಯ ಅಭಿವೃದ್ಧಿಗಳನ್ನ ನಾವು ಬಯಸಬಹುದು ಮತ್ತೆ ಇವರಿಂದ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇಂಥ ಭ್ರಷ್ಟ ಅಧಿಕಾರಿಯನ್ನ ನಾವು ಈ ಕೋಟೆ ಟೌನಿನಲ್ಲಿ ಸುಮಾರು 12ರಿಂದ 15 ವರ್ಷ ಬಂಧುಗಳ 12ರಿಂದ 15 ವರ್ಷ ಅವರು ಬಂದು ಇಲ್ಲಿ ನೆಲೆಯೂರಿ ಇಲ್ಲಿ ಎಲ್ಲರ ಮುಖ ಪರಿಚಯಗಳವ್ರಿಗಿದೆ. ಇವರು ಯಾರು ಏನ್ ಮಾಡ್ತಾರೆ, ಯಾರ ಜೊತೆ ಯಾಕೆ ಬಿಹೇವ್ ಮಾಡಬೇಕು, ವರ್ತನೆ ಮಾಡಬೇಕು ಅನ್ನೋ ಎಲ್ಲ ನಾಲೆಡ್ಜು ಮಾನ್ಯ ಮುಖ್ಯಾಧಿಕಾರಿಗಳಿಗಿದೆ. ಇಂಥ ಭ್ರಷ್ಟ ಮುಖ್ಯಾಧಿಕಾರಿಗಳನ್ನ ನಾವು ಇಲ್ಲಿ ಇಟ್ಕೊಂಡು ಈ ಟೌನ್ ಅಭಿವೃದ್ಧಿಯಲ್ಲಿ ಯಾವ ಬೆಳವಣಿಗೆಯನ್ನು ಕಾಣಕ್ಕಾಗುತ್ತೆ ಬಂಧುಗಳೇ. ಇದನ್ನೆಲ್ಲವೂ ಕೂಡ ನಾವು ಒಕ್ಕೂರಿನಿಂದ ಇದನ್ನ ವಿರೋಧಿಸಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ತಾವು ಮೃದು ಧೋರಣೆಯನ್ನ ತೋರೋದನ್ನ ಬಿಡಬೇಕು. ದಯವಿಟ್ಟು ಶಾಸಕರಿಗೆ ದಯವಿಟ್ಟು ಮನವಿ ಮಾಡ್ಕೊತೀವಿ. ನಾವು ತಮ್ಮ ಮೃದು ಧೋರಣೆಯನ್ನ ಬಿಟ್ಟು ಅಭಿವೃದ್ಧಿ ಕಡೆ ನೀವು ಮೈಕ್ ಹಿಡಿದು ನಾವು ಅಷ್ಟು ಅನುದಾನ ಕೊಟ್ವಿ ಇಷ್ಟು ಅನುದಾನ ಕೊಟ್ವಿ ಅಂತ ಮಾತಾಡ್ತಿದ್ದೀರಿ. ಮಾನ್ಯ ಶಾಸಕರೇ, ನಿಮ್ಮ ಯಾವ ರೀತಿಯಲ್ಲಿ ಮಧ್ಯವರ್ತಿಗಳ ಮುಖಾಂತರ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಅದರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ನೋಡಿ, ಉದಾಹರಣೆಗೆ ಹರಾಜು ಪ್ರಕ್ರಿಯೆ ಅಂತ ಕೈಗೊಂಡಂತ ಸಂದರ್ಭದಲ್ಲಿ ಯಾರು ಹಿಂದೆ ಹರಾಜಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸರಿಯಾದ ರೀತಿಯಲ್ಲಿ ಆ ಹರಾಜಿನ ಹಣವನ್ನ ಕಟ್ಟುತ್ತಾ ಬಂದಂತ ವ್ಯಕ್ತಿಗಳಿಗೆ ಪುನಃ ಹರಾಜು ಕರೆದಂತ ಸಂದರ್ಭದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಅದು ಕಾನೂನಿನ ನಿಯಮ, ಸಂವಿಧಾನದ ಒಂದು ನಿಯಮ. ಅಂತ ಒಂದು ನಿಯಮವನ್ನ ಗಾಳಿಗೆ ತೋರಿ ಏನು 23/2025ರಲ್ಲಿ ಸಂತೆ ಹರಾಜು ಮತ್ತೆ ಹ್ಯಾಂಡ್ಪೋಸ್ಟಿನ ದನಗಳ ಸಂತೆ ಹರಾಜು, ಫುಟ್ಪಾತ್ ಹರಾಜನ್ನ
ಯಾರು ಸುಸ್ತಿದಾರರಾಗಿದ್ರು ಹಣವನ್ನ ಕಟ್ಟದೇ ಇರುವಂತ ವ್ಯಕ್ತಿಗಳನ್ನ ಹರಾಜಿಗೆ ಅಕ್ಸೆಪ್ಟೇ ಮಾಡಂಗಿಲ್ಲ. ಅಂತದ್ರಲ್ಲಿ ಕಂದಾಯಾಧಿಕಾರಿಗಳು ಮುಖ್ಯಾಧಿಕಾರಿಗಳು ಅಂತ ವ್ಯಕ್ತಿಗೆ ಬಿಟ್ಟುದಾರರಾಗಿ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಬಿಟ್ಟುದಾರರನ್ನ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಟೆಂಡರ್ ಅನ್ನ ಕೂರಿಸ್ಕೊಡ್ತಾರೆ ಹರಾಜನ್ನ ಅಂತ ಹೇಳಿದ್ರೆ ಎಷ್ಟು ಭ್ರಷ್ಟ ವ್ಯವಸ್ಥೆಯಲ್ಲಿ ಮುಖ್ಯಾಧಿಕಾರಿಗಳು ಮತ್ತೆ ಕಂದಾಯಾಧಿಕಾರಿಗಳು ತೊಡಗಿದ್ದಾರೆ ಅನ್ನೋದನ್ನ ತಾವು ಪರಿಭಾವಿಸಬೇಕು. ಸಾಮಾನ್ಯ ಸಭೆಯಲ್ಲಿ ಹಿಂದೆ ಸುಸ್ತಿದಾರರಾಗಿರೋರಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರೋ ಬಗ್ಗೆ ಪ್ರಶ್ನೆ ಮಾಡಿ ಅವರಿಗೆ ಹರಾಜಲ್ಲಿ ಭಾಗವಹಿಸಿದ್ರೆ ತಪ್ಪು ಅಂತೇಳಿ ಖಂಡಿಸಿ ನಾವು ನಿರ್ಣಯವನ್ನು ಕೈಗೊಂಡ್ರು ಕೂಡ ಅಂತ ವ್ಯಕ್ತಿಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಅಂತಂದ್ರೆ ಯಾವ ರೀತಿಯಲ್ಲಿ ಅಧಿಕಾರಿಗಳು ಲಜ್ಜೆಗೆಟ್ಟು ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಿಗೆ ಮರ್ಯಾದೆಯನ್ನು ಕೊಡದೆ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತಂದ್ರೆ ಇದೇ ಉದಾಹರಣೆ. ಅದೇ ರೀತಿ ನಿನ್ನೆ ಒಂದು ಮಳಿಗೆ ಹರಾಜು ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಜನಪ್ರತಿನಿಧಿಗಳಾದ ನಮ್ಮ ಗಮನಕ್ಕೆ ಬಂದಿಲ್ಲ. ಆದ್ರೂ ಪರವಾಗಿಲ್ಲ, ಹರಾಜು ಪ್ರಕ್ರಿಯೆ ನಡೀತಿದೆ ಅಂತೇಳಿ ನಾವು ಸಹಕಾರವನ್ನು ಕೊಟ್ರೆ ಇವರು ಬಹಿರಂಗ ಹರಾಜು ಅಂತ ಹೇಳಿ ಪೇಪರ್ ಅಲ್ಲೆಲ್ಲ ನೋಟಿಫಿಕೇಶನ್ ಕೊಟ್ಟು ಇವರು 4 ಗೋಡೆಗಳ ಮಧ್ಯೆ ಹರಾಜು ಪ್ರಕ್ರಿಯೆಯನ್ನು ನಡೆಸ್ತಾರೆ ಅಂದ್ರೆ ಬಹಿರಂಗ ಹರಾಜು ಪ್ರಕ್ರಿಯೆಗೆ ಯಾವ ಬೆಲೆಯನ್ನು ಕೊಟ್ಟಂತ ಆಯಿತು? ಮತ್ತೆ ಏನು ಚಿಕ್ಕೇನೂರು ಗ್ರಾಮದಿಂದ ಒಬ್ಬರು ಈ ಒಂದು ಟೆಂಡರ್ಗೆ ಕಾಂಪೀಟ್ ಮಾಡಿರ್ತಾರೆ. ರೂರಲ್ ಭಾಗದಲ್ಲಿ ಇರೋದ್ರಿಂದ ನಿಮ್ಗೆ ಈ ಟೆಂಡರ್ ಅಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಮೊದಲನೇ ಪ್ರಾಧಾನ್ಯತೆಯನ್ನು ನಾವು ಟೌನ್ ವ್ಯಾಪ್ತಿಯವರಿಗೆ ಕೊಡಬೇಕು ಅಂತ ಹೇಳ್ತಾರಲ್ಲ, ಯಾವ ಕಾನೂನಡಿಯಲ್ಲಿ ಈ ರೀತಿ ನಿಯಮ ಇವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ.